ಶ್ರೀಸಾಮಾನ್ಯರಿಗೆ ಒಂದು, ದೊಡ್ಡವರಿಗೆ ಒಂದು ನ್ಯಾಯನ ಹಾಗಾದ್ರೆ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತೆಲುಗು ನಟಿ ಹೇಮಾ ಪಾರ್ಟಿಯಲ್ಲಿ ಇದ್ರೂ ಕೂಡ ನೆನೆ ತುಟ್ಟಕ್ ಪಿಟ್ಟಕ್ ಕನ್ಲಿಲ್ಲ ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುಚ್ಚಿಟ್ಟಿದ್ದು ಯಾಕೆ? ಇವ್ರ ರಕ್ಷಣೆಗೆ ಏನಾದ್ರೂ ನಿಲ್ತೀವಿ ಅಂತ ಟೊಂಕ ಕಟ್ಟೇನಾದ್ರೂ ನಿಂತ್ಕೊಂಡಿರೋದು, ಅಥವಾ ಏನಾದ್ರೂ ಬಾಂಡ್ ಮೇಲೆ ಏನಾದ್ರೂ ಸೈನ್ ಮಾಡಿದಾರಾ ಅಧಿಕಾರಿಗಳು ಅಂತ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ನಟಿ ಹೇಮಾಳನ್ನ ಆ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇನ್ಫ್ಯಾಕ್ಟ್ ಹಿಂಬಾಗಿಲ ಮೂಲಕ ನಟಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಅಷ್ಟೊಂದು ಆತುರದಲ್ಲಿ ನಟಿಯನ್ನ ಸೇಫ್ ಗಾರ್ಡ್ ಮಾಡಿದ್ದು ಯಾಕೆ? ಇವರ ರಕ್ಷಕರು ಯಾರು? ಇವರಿಗೆ ರಕ್ಷಣೆ ಕೊಟ್ಟಂತಹ ವ್ಯಕ್ತಿಯ ಪ್ರಭಾವ ಎಷ್ಟರ ಮಟ್ಟಿಗೆ ಇದ್ದಿರಬಹುದು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ನಾರ್ಮಲ್ ಜನರ ಕೈಯಲ್ಲಿ ಒಂದ್ ಸ್ವಲ್ಪ ಗಾಂಜಾ ಸಿಕ್ಕು ಅವ್ರೇನಾದ್ರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರೆ ಅವರನ್ನ ಟ್ರೀಟ್ ಮಾಡೋ ರೀತಿ ಹಾಗೂ ಅವರ ಮೇಲೆ ಬೀಳುವಂತಹ ಕೇಸ್ಗಳು ಯಾವ ರೀತಿ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಇಷ್ಟು ದೊಡ್ಡ ರೇವ್ ಪಾರ್ಟಿಯಲ್ಲಿ ಕೋಟಿ ಹಣದ ಹೊಳೆ ಹರಿದಿರುವಂತಹ ರೇವ್ ಪಾರ್ಟಿಯಲ್ಲಿ ಈಕೆ ಸಿಕ್ಕಾಕೊಂಡಿದ್ರು. ಇವತ್ತಿನ ತನಕ ಆಕೆಯ ಹೆಸರು ಅಧಿಕೃತ ಆಗೇ ಇರಲಿಲ್ಲ. ಅಂದ್ರೆ ಅಧಿಕೃತವಾಗಿ ಈಕೆ ಪಾಲ್ಗೊಂಡಿದ್ರ ಬಗ್ಗೆ ಎಲ್ಲೂ ಮಾಹಿತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಇದನ್ನು ಎಷ್ಟೇ ಸಲ ಕೆದಕಿ ಕೇಳೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಪೊಲೀಸರು ಒಂದು ಸೇಫ್ ಸೈಲೆಂಟ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು. ಇದರರ್ಥ ವಿವಿಐಪಿಗಳಿಗೆ ಅಥವಾ ಸೋ ಕಾಲ್ಡ್ ಸೆಲೆಬ್ರಿಟಿಗಳಿಗೆ ಈ ನೆಲದ ಕಾನೂನು ಅನ್ವಯ ಆಗುತ್ತಾ ಆಗಲ್ವಾ? ಸರಿ, ಕನ್ಸಂಪ್ಷನ್ ಮಾಡಿದ್ರು ಅಂತಾನೆ ಯಾಕೆ ಹೇಳಲಿಲ್ಲ? ನಮ್ಗೆ ಅರ್ಥ ಆಗುತ್ತೆ. 2021ರ ತಿದ್ದುಪಡಿ ಪ್ರಕಾರ ಕನ್ಸಂಪ್ಷನ್ಗೆ ಯಾವುದೇ ರೀತಿಯಾಗಿ ಜೈಲಿಗೆ ಕಳ್ಸಂಗಿಲ್ಲ, ಬದಲಾಗಿ ರಿಹ್ಯಾಬಿಟೇಷನ್ ಸೆಂಟರ್ಗೆ ಹಾಕಬೇಕು, ಎಲ್ಲ ಓಕೆ. ಬಟ್ ಹೇಳ್ಬೋದಲ್ಲ, ಯಾರ್ಯಾರಿದ್ರು, ಎಷ್ಟೆಷ್ಟು ದೊಡ್ಡ ಹೈ ಪ್ರೊಫೈಲ್ ವ್ಯಕ್ತಿಗಳು ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನೋದು ಹೇಳ್ಬೋದಿತ್ತಲ್ವಾ? ಯಾಕೆ ಮುಚ್ಚಿಡ್ತಾ ಇದ್ರಿ? ಯಾಕೆ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಆರಂಭಿಕ ಹಂತದಲ್ಲೇ ಪ್ರಯತ್ನ ಪಟ್ರಿ ಅನ್ನೋದು ಪ್ರಶ್ನೆ. ನೂರರಿಂದ 150 ಮಂದಿ ಪಾರ್ಟಿಯಲ್ಲಿದ್ರೂ ಕೂಡ ದೊಡ್ಡವರ ರಕ್ಷಣೆಗೆ ಪೊಲೀಸರು ನಿಂತ್ರಾ ಅನ್ನೋದು ಪ್ರಶ್ನೆ ಇಲ್ಲಿ. ಎಫ್ಐಆರ್ ನಲ್ಲಿ ಯಾರೊಬ್ಬರ ಹೆಸರನ್ನ ಕೂಡ ಪೊಲೀಸರು ನಮೂದನೆ ಮಾಡಲಿಲ್ಲ. MDMA ಪಿಲ್ಸು, ಕೊಕೇನು ನೋಡಿ, ಅತ್ಯಂತ ಹೈ ಪ್ರೊಫೈಲ್ ಡ್ರಗ್ಸ್ಗಳನ್ನ, ಹೈಡ್ರೋ ಗಾಂಜಾ, ಎಕ್ಸ್ಟಸಿ ಟ್ಯಾಬ್ಲೆಟ್ಗಳು, ಮಾಲಿ ಅನ್ನುವಂತಹ ಸಿಂಥೆಟಿಕ್ ಡ್ರಗ್ಸ್ಗಳನ್ನೆಲ್ಲ ಇಲ್ಲಿ ಉಪಯೋಗಿಸಿದ್ರು. ಯಾವುದೇ ಕಾರಣಕ್ಕೂ ಉಪಯೋಗಿಸಿದವರು ಜೊತೆಗೆ ಉಳಿದವರ ಹೆಸರನ್ನ ಇಲ್ಲಿ ನಮೂದು ಮಾಡಿಲ್ಲ. ಕೇವಲ ಅನಾಮಿಕರು ಅಂತಷ್ಟೇ FIR ನಲ್ಲಿ ನಮೂದು ಮಾಡಿದ್ದಾರೆ. 3 ಪೆಡ್ಲರು, ಇನ್ನಿಬ್ಬರು ಅಂತ ಬಂಧಿಸಿ ಸುಮ್ಮನಾಗಿಸಿದ್ದಾರೆ ಪೊಲೀಸರು. ಇನ್ನಿಬ್ಬರು ಅಂದ್ರೆ ಯಾರನ್ನ ಬೇಕಾದ್ರೂ ಫಿಟ್ ಮಾಡ್ಬೋದು ಪೊಲೀಸರು. ಸಾಮಾನ್ಯವಾಗಿ ಪೊಲೀಸ್ ಭಾಷೆಯಲ್ಲಿ ಮಾತಾಡೋದಾದ್ರೆ ಇದೇ ರೀತಿ ಮಾತಾಡೋದು. 3 ಜನರ ಹೆಸರನ್ನ ಹಾಕಿದ್ದಾರೆ, ಇನ್ನಿಬ್ರು ಅಂತ ಸೇರಿಸಿದ್ದಾರೆ. ಆ ಇನ್ನಿಬ್ರನ್ನ ಯಾರಾದ್ರೂ ಅಮಾಯಕರು ಸಿಕ್ಕರು ಅವ್ರನ್ನು ಕೂಡ ಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಜನ ಮಾತಾಡ್ಕೊಳ್ಳುವಂತಹ ರೀತಿನೇ ಇದು. ಇದು ಯಾಕೆ ತನಿಖಾ ವೈಖರಿ ಆರಂಭದಿಂದಲೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆಯಲ್ಲ, ಇದು ಏನಕ್ಕೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕೇವಲ ಅನಾಮಿಕರು ಅಂತಷ್ಟೇ ನಮೂದು ಮಾಡೋದ್ರಿಂದ FIR ನ ಸತ್ವ ಕಳ್ಕೊಳುತ್ತೆ. ಅವ್ರಿಗೆ ಬೇಕಾದವ್ರನ್ನ ಬಂದು ಫಿಟ್ ಮಾಡ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಜನರಿಗೆ ಪೊಲೀಸರ ತನಿಖೆ ಬಗ್ಗೆ ಅನುಮಾನ ಮೂಡೋದಕ್ಕೆ ಇಂಥದ್ದೇ ಅಂಶಗಳ ಕಾರಣ ಅಂತ. ಖಂಡಿತವಾಗ್ಲೂ ಮಮತಾ, ಈ ಒಂದು ರೇವು ಪಾರ್ಟಿ ವಿಚಾರವಾಗಿ ಪೊಲೀಸರು FIR ಅನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡದೆ FIR ಅನ್ನು ಮಾಡ್ಕೊಂಡಿರುವಂಥದ್ದು. ಆದರೆ FIR ಆದ ಬಳಿಕ ಈ ಒಂದು ಪ್ರಕರಣದಲ್ಲಿ ಪಾರ್ಟಿ ಆಯೋಜನೆ ಮಾಡಿದಂಥ ವಾಸು ಸೇರಿ ಸಂತೋಷ್ ಸೇರಿ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಯಾಕಂದರೆ ಪಾರ್ಟಿ ಆಯೋಜಕರೇ ವಾಸು ಆಗಿದ್ದರಿಂದ ಅವರ ಜೊತೆ ಇದ್ದಂಥ 5 ಜನರ ಮೇಲೆ ಅವರನ್ನು ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳಿಸಿರುವಂಥದ್ದು. ಅದರ ಜೊತೆಗೆ ಈ ಒಂದು ನಟಿಯ ವಿಚಾರವನ್ನು ಬಹಳ ಗೌಪ್ಯವಾಗಿ ಇಡುವ ಕೆಲಸವನ್ನು ಆರಂಭದಲ್ಲಿ ಪೊಲೀಸರು ಮಾಡಿರುವಂಥದ್ದು. ಯಾಕಂದರೆ ಪಾರ್ಟಿ ಸಂದರ್ಭದಲ್ಲಿ ನಟಿಯ ಹೆಸರು ಕೇಳಿ ಬಂದರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದು ಅನ್ನುವಂಥ ಒಂದು ಥಿಂಕಿಂಗ್ ಇರುತ್ತೆ. ಆ ಕಾರಣಕ್ಕಾಗಿ ಆ ನಟಿಯ ಹೆಸರನ್ನು ಆದಷ್ಟು ಗೌಪ್ಯವಾಗಿ ಇಟ್ಟು ಅವರನ್ನು ಈ ಕೇಸ್ನಿಂದ ಹೊರಗಡೆ ಇಡುವಂಥ ಪ್ರಯತ್ನಗಳೇನಾದರೂ ನಡೀತಿತ್ತ ಅನ್ನುವಂಥ ವಿಚಾರವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗೆ ಅದ್ರ ಜೊತೆಗೆ ಈಗಾಗಲೇ ಅವರನ್ನು ಸ್ಟೇಷನ್ ಕರೆದುಕೊಂಡು ಹೋಗಿ ಮೆಡಿಕಲ್ ಆಗಿ ಕೆಲವೇ ಗಂಟೆಗಳನ್ನ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರೋದ್ರಿಂದ ಎಲ್ಲ ಒಂದು ಕಡೆ ಹೈ ಪ್ರೊಫೈಲ್ ಕೇಸ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಮೀಡಿಯಾದಿಂದ ಅವಾಯ್ಡ್ ಮಾಡುವ ಕೆಲಸ ಸಾಕಷ್ಟು ಬಾರಿ ಮಾಡಿರುವಂಥದ್ದು. ಅದೇ ರೀತಿ ಈ ರೇವು ಪಾರ್ಟಿ ವಿಚಾರದಲ್ಲಿ, ಅದು ನಟಿಯ ವಿಚಾರದಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು ಇಲ್ಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಅಂತ ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.